ಸಾವಿತ್ರಿ, ನನಗೆ ಕುಡಿದಕ್ಕೂ ಹಣ ಇಲ್ಲ, ಕೊಡು 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 ನನಗೆ. ನನಗೆ ರೊಕ್ಕ ಕೊಡಲ್ವಾ? ಕೊಡಲ್ವಾ? ಸಾವಿತ್ರಿ, ಸಾವಿತ್ರಿ, ನನಗೆ ಆರಾಮಿಲ್ಲ, ಏನೋ ಗಾಬರಿ ಆಗ್ತಾ ಇದೆ ಸಾವಿತ್ರಿ. ಸಾರಿ ಸಾವಿತ್ರಿ, ದಿನ ಕುಡಿದು ನಿಮಗೆ ತುಂಬ ಕಾಟ ಕೊಟ್ಟಿದ್ನಿ. ನನ್ನ ಬೇರೆ ಸಾಯ್ತಾ ಅನಿಸ್ತಾ ಇದೆ. ನಮ್ಮ ಮಗಳೆಲ್ಲಿ ಹೋಗ್ತಾರೆ? ಮಗಳೇ, ಮಗಳೇ, ಬರ್ರಿ ಮಗಳೇ, ಮಗಳೇ, ಚಲೋ ನೋಡು, ಚಲೋ ಇದೆ, ಚಲೋ ಓದ್ಕೊಳ್ತಾ ಇರಿ ನೀವು. ಸಾವಿತ್ರಿ, ಅವ್ರು ಚಲೋ ಓದಿಸು ಸಾವಿತ್ರಿ. ಸಾಯ್ತಾ ಇರಿ. ದೃಶ್ಯ 2. ಮಕ್ಕಳೆಲ್ಲ ಹೇಗಿದ್ದಾರೆ? ಅವರೆಲ್ಲ ಚೆನ್ನಾಗಿದ್ದಾರೆ. ಈಗ ಸರಿ ಇಲ್ಲ, ನಿಮಗೆ ಓದ್ತಕ್ಕೆಲ್ಲ ಹೋಗ್ಬೇಡ. ಮಗ ಇದ್ದಾನೆ, ನಿಮಗೆ ಕೊಟ್ಟು ಮದುವೆ ಮಾಡು, ಚೆನ್ನಾಗಿ ನೋಡ್ಕೊಂತಾನೆ. ನಮಗೂ ಒಳ್ಳೆ ಆಸ್ತಿ ಎಲ್ಲ ಇದೆ, ನೋಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾನೆ. ಓದ್ಸೋದು ಗೀಸೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡ. ಹೆಂಗತ್ಯ ಐತೆ ಈಗ. ನಮ್ಮ NSS ಅಂದರೆ ನಮ್ಮ ಕಾಲೇಜಿನ ಕ್ಯಾಂಪಸ್ನಲ್ಲಿ 200 ಜನ ಹೊರದೇಶದಿಂದ, ಸುಮಾರು 10 ರಾಜ್ಯಗಳಿಂದ ಹಾಗೂ ನಮ್ಮ ಕರ್ನಾಟಕದಲ್ಲಿ 5 ಯೂನಿವರ್ಸಿಟಿಗಳಿಂದ 200 ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇದು 5ನೇ ತಾರೀಕಿನಿಂದ ಹಾಗೂ 11ನೇ ತಾರೀಕುವರೆಗೆ ಈ ಶಿಬಿರ ನಡೆಯುತ್ತಾ ಇದೆ. 5ನೇ ತಾರೀಕು ನಮ್ಮ ಪ್ರೀತಿಯ ಲತಾ ಕುಮಾರಿ ಮೇಡಮ್ ಅವರು ಬಂದು ಉದ್ಘಾಟನೆ ಮಾಡಿದರು. ಸೊ ಆ ದಿನ ನಾವು ನಮ್ಮ ಸ್ಕಿಟ್ ಪ್ರದರ್ಶನದ ಬಗ್ಗೆ ಪರ್ಮಿಷನ್ ಕೇಳಿದಾಗ ಮೇಡಮ್ ಇಚ್ಛೆಯ ಮೇರೆಗೆ ಚೈಲ್ಡ್ ಮ್ಯಾರೇಜ್ ಬಗ್ಗೆ ಈ ದಿನ ಅವರ ಆವರಣದಲ್ಲಿ ಒಂದು ಸ್ಕಿಟ್ನ ನಾವು ಪ್ರದರ್ಶನ ಪಡಿಸುತ್ತಿದ್ದೇವೆ. ನಾವು 7 ವಿಂಗಡೆ ನಾವು ಇದನ್ನು ಮಾಡಿದ್ದೇವೆ. ಅದರ ಬಗ್ಗೆ ಒಂದು ದೊಡ್ಡ ಇದು ನಡೀತಾ ಇದೆ. ಸೊ ಅದರ ಜಾಗೃತಿಯನ್ನು ನಿಮಗೆ ಎಲ್ಲರಿಗೂ ತಿಳಿಸಬೇಕಾಗಿ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ NSS ಪರವಾಗಿ ಸ್ವಾಗತ ಕೋರುತ್ತೇನೆ. ಹಾಗೂ ನಮ್ಮ ಲತಾ ಕುಮಾರಿ ಮೇಡಮ್ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಸೊ ಇದನ್ನು ಎಲ್ಲರೂ ವೀಕ್ಷಿಸಿ ನಿಮಗೆ ಒಂದು ಒಳ್ಳೆಯ ಮೆಸೇಜನ್ನು ಕೊಡುತ್ತಿದ್ದೇವೆ. ಇದನ್ನು ಎಲ್ಲರಿಗೂ
ಇದೆಲ್ಲ ಬಿಳಿದೆಲ್ಲ ಹಾಕೊಂಡಿದೆಯಲ್ಲ, ಏನಾಯ್ತು ನಿಮಗೆ? ನಿಮ್ಮ ಗಂಡ ಇಲ್ಲಿ ಅಟ್ಟೋದು ನನಗೆ ಅಡ್ಡಕ್ಕಿದೆ, ನನ್ನ ಮಗಳು ಆಯ್ತಲ್ಲಪ್ಪ ಬೇರೆ. ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಜೊತೆಗೂಡಿ ಇವತ್ತು ನಮ್ಮ ಹಾಸನ ಹಿಮ್ಸ್ ಕಾಲೇಜಿನಲ್ಲಿ, ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಾಲೇಜಿನಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ 2026 ಅನ್ನು ಆಯೋಜಿಸಲಾಗಿದೆ. ಈ ಕ್ಯಾಂಪಿನ ಮುಖ್ಯ ಉದ್ದೇಶ, ನಮ್ಮ ದೇಶ ಗೊತ್ತಿರೋ ಹಾಗೆ ತುಂಬ ವೈವಿಧ್ಯಮಯ ದೇಶ. ನಾವು ವಿ ಆರ್ ಸೀಯಿಂಗ್ ಯುನಿಟಿ ಇನ್ ಡೈವರ್ಸಿಟಿ, ಅಂದರೆ ವೈವಿಧ್ಯತೆಯಲ್ಲೂ ಸಹ ಒಂದೇ ಥರನಾದ ಒಂದು ಭಾವನೆಯನ್ನು ಹೊಂದಿರತಕ್ಕಂತಹ ದೇಶ. ಹಾಗಾಗಿ ಈ ಸ್ಪಿರಿಟನ್ನು, ಈ ಅನುಭೂತಿಯನ್ನು ಮತ್ತು ಈ ಸಂದೇಶವನ್ನು ನಾವು ಜಗತ್ತಿಗೆ ನೀಡಲಿಕ್ಕೆ ಹೊರಡ್ತಾ ಇದ್ದೇವೆ. ಇವತ್ತು ಈ ಕ್ಯಾಂಪಿನಲ್ಲಿ ಅನೇಕ ರಾಜ್ಯಗಳಿಂದ ಬಂದಿರತಕ್ಕಂತಹ ಯುವ ಜನತೆ ಅವರ ಯೂನಿವರ್ಸಿಟಿಗಳಿಂದ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಸುಮಾರು 200 ಜನ. ನಮಗೆ ಇದು ಹಿಮ್ಸ್ ಸಂಸ್ಥೆಗೆ ಇದು ಒಂದು ಸಿಕ್ಕಿರ್ತಕ್ಕಂತಹ ಅವಕಾಶ, ಇಂತಹ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ. ದಿಸ್ ಈಸ್ ಅ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪನ್ನು ನಾವು ನಡೆಸ್ತಾ ಇದ್ದೇವೆ ನಮ್ಮ ಜಿಲ್ಲೆಯಲ್ಲಿ. ಇದು ಒಂದು ನಮ್ಮ ಜಿಲ್ಲೆಗೆ ಹೆಮ್ಮೆಯ ತರುವಂತಹ ವಿಷಯ. ಅವರ ಕಾರ್ಯಕ್ರಮದಲ್ಲಿ ಒಂದು ವಾರದ ಕಾರ್ಯಕ್ರಮ ಇದೆ, ದಿನಾಂಕ 5ರಿಂದ 11ನೇ ತಾರೀಕುವರೆಗೂ ಜನವರಿಯಲ್ಲಿ. ನಾವು ಅವರಿಗೆ ಕೇಳಿಕೊಂಡ್ವಿ, ಯುವ ಜನತೆಗೆ, ನಮ್ಮ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳಿದೆ, ಅದರಲ್ಲೂ ಸಾಮಾಜಿಕ ಪಿಡುಗಾದ ಬಾಲ್ಯ ವಿವಾಹ ಮತ್ತು ಟೀನೇಜ್ ಪ್ರೆಗ್ನೆನ್ಸಿ, ಬಾಲಗರ್ಭಿಣಿ, ಪೋಕ್ಸೋ ಕೇಸ್ಗಳ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು, ಇವುಗಳನ್ನ ತಡೆಗಟ್ಟಬೇಕು. ಅದು ನಡೆದಾಗ ಕಾನೂನು ಹೋರಾಟ ಬೇರೆ ವಿಷಯ, ಆದರೆ ಇಂತಹ ಘಟನೆಗಳು, ಇಂತಹ ಹಿಂಸೆಗಳು ಆಗದೇ ಇರೋ ರೀತಿಯಲ್ಲಿ ತಡೆಗಟ್ಟಬೇಕು ಅಂದರೆ ಎಲ್ಲರ ಪಾತ್ರ ಮುಖ್ಯ ಇರ್ತದೆ. ನನಗೆ ತುಂಬ ಖುಷಿ, ನಮ್ಮ ಕ್ಯಾಂಪ್ ಮಕ್ಕಳು ಎಲ್ಲ ಹೊರ ರಾಜ್ಯದಿಂದ ಬಂದಿದ್ದಾರೆ. ಇವರು ಒಂದು ಸ್ಕಿಟ್ಟನ್ನು, ನಮ್ಮ ಸ್ಟ್ರೀಟ್ ಪ್ಲೇ ಅಂದರೆ ಬೀದಿ ನಾಟಕಗಳು ಹಾಡುವುದರ ಮುಖಾಂತರ ಒಂದು ಮೆಸೇಜನ್ನು ಸಮಾಜಕ್ಕೆ ಇವತ್ತು ಕೊಡಲಿಕ್ಕೆ ಹೊರಟಿದ್ದಾರೆ. ಎಲ್ಲ ಟೀಮ್ಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತೇನೆ. ಈ ಮೆಸೇಜ್ ಪ್ರತಿಯೊಬ್ಬರಿಗೂ ಮುಟ್ಟಬೇಕು. ನಮ್ಮ ಜಿಲ್ಲೆ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯಾಗಿ ಘೋಷಣೆ ಆಗಬೇಕು ಅಂತ ನಾನು ಬಯಸ್ತೇನೆ. ಧನ್ಯವಾದಗಳು.